ಏಕಾಏಕಿ ವಿದ್ಯುತ್ ಕಂಬಕ್ಕೆ ಕಾರು ಗುದ್ದಿರುವಂತಹ ಕಾರಣಕ್ಕಾಗಿ ವಿದ್ಯುತ್ ಕಂಬಗಳು ಕಟ್ಟಾಗಿ ಕೆಳಗೆ ಬಿದ್ದಿವೆ. ಇನ್ನು ಚನ್ನದೇವಿ ಅಗ್ರಹಾರದ ಪೆಟ್ರೋಲ್ ಬಂಕ್ ಬಳಿ ಇಂತಹ ಒಂದು ದುರ್ಘಟನೆ ನಡೆದು ಹೋಗಿದೆ. ರಭಸವಾಗಿ ಬಂದಂತಹ ಕಾರು ಎರಡು ವಿದ್ಯುತ್ ಕಂಬಗಳಿಗೆ ಹೊಡೆದಿರುವಂತಹ ಅಂದ್ರೆ ಅದು ಬಂದು ಒಂದೇ ಒಂದು ಡಿಕ್ಕಿ ಹೊಡೆದಿರೋ ಕಾರಣ ಆ ಎರಡು ವಿದ್ಯುತ್ಗಳು ಕೂಡ ಕಟ್ಟಾಗಿವೆ ಕಂಬಗಳು. ಗುದ್ದಿದ ರಭಸಕ್ಕೆ ಎರಡು ವಿದ್ಯುತ್ ಕಂಬಗಳು ಕಟ್ಟಾಗಿವೆ. ಏಕಾಏಕಿ ವಿದ್ಯುತ್ ಕಂಬಕ್ಕೆ ಗುದ್ದಿದೆ ಕಾರ್. ಚನ್ನದೇವಿ ಅಗ್ರಹಾರ ಪೆಟ್ರೋಲ್ ಬಂಕ್ ಬಳಿ ನಡೆದಿರುವಂತಹ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಚನ್ನದೇವಿ ಅಗ್ರಹಾರದ ಬಳಿ ನಡೆದಿದೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ನಿರ್ಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಬರ್ತಾ ಇದ್ದಂತಹ ಕಾರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಎಲ್ಲರೂ ಸೇಫ್ ಆಗಿದ್ದಾರೆ. ಅಪಘಾತ ಆಗ್ತಾ ಇದ್ದಂತೆ ಕಾರು ಬಿಟ್ಟು ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ದೊಡ್ಡ ಬೆಳವಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನೋಡಿ, ಓವರ್ ಸ್ಪೀಡ್ ಅಲ್ಲಿ ಬಂದು ವಿದ್ಯುತ್ ಕಂಬಕ್ಕೆ ಗುದ್ದಿರುವಂತ ಹಿನ್ನೆಲೆಯಲ್ಲಿ ಎರಡು ವಿದ್ಯುತ್ ಕಂಬಗಳು ಹೊರಗೆ ಉರುಳಿರೋದು. ಸೊ ಅಷ್ಟರ ಮಟ್ಟಿಗೆ ಸ್ಪೀಡ್ ಆಗಿ ಬಂದು ಗುದ್ದಿರೋದು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಲ್ಲ. ಅದರೊಳಗಿದ್ದವರೆಲ್ಲ ಕೂಡ ಸೇಫ್ ಆಗಿದ್ದಾರೆ. ಆದರೆ ಅದರಲ್ಲಿದ್ದಂತಹ ಚಾಲಕ ಕಾರನ್ನ ಚಾಲನೆ ಮಾಡ್ತಾ ಇದ್ದಂತಹ ಚಾಲಕ ಸದ್ಯ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಸ್ಥಳದಿಂದ ಎಸ್ಕೇಪ್ ಆಗಿರೋದು. ಸೊ ಏಕಕಾಲದಲ್ಲೇ ಆ ಒಂದು ದಾಳಿ ಆಗಿರೋದು. ಓವರ್ ಸ್ಪೀಡಿಂದ ಬಂದು ವಿದ್ಯುತ್ ಕಂಬಕ್ಕೆ ಗುದ್ದಿರೋದು. ಚನ್ನದೇವಿ ಅಗ್ರಹಾರದ ಪೆಟ್ರೋಲ್ ಬಂಕ್ ಬಳಿ ಈ ಘಟನೆ ನಡೆದಿದೆ. ಇದು ದೊಡ್ಡಬಳ್ಳಾಪುರ ತಾಲೂಕಿನ ಚನ್ನದೇವಿ ಅಗ್ರಹಾರದ ಪೆಟ್ರೋಲ್ ಬಂಕ್. ಅಲ್ಲಿರುವಂತಹ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದಿರೋದು. ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋಗ್ಬಿಡ್ತು. ಅದೃಷ್ಟ